ಅತಿಥಿಗಳು ಬರ್ತಾ ಇದ್ದಾರೆ. ಆದರೆ ಈ ಕಾರ್ಯಕ್ರಮಕ್ಕೆ ಒಂದು ಸಮಯದ ಕೊನೆಯಿದೆ ಅಥವಾ ಬ್ಯಾರಿಯರ್ ಇದೆ, ಪರಿಮಿತಿ ಇದೆ. 6:44ಕ್ಕೆ ನಾವು ಯಾವುದೇ ಕಾರಣಕ್ಕೂ ಭಾಷಣಗಳನ್ನು ಮುಂದುವರಿಸುವಾಗಿಲ್ಲ, ನಮ್ಮ ಸಂದೇಶಗಳನ್ನು ಮುಂದುವರಿಸುವಾಗಿಲ್ಲ. ಹಾಗಾಗಿ ಈ ಸಮಯದ ಒಳಗಡೆ, ಒಂದು ನಿಗದಿತ ಸಮಯದ ಒಳಗಡೆ ಕಾರ್ಯಕ್ರಮವನ್ನು, ಸಂದೇಶದ ಸರ್ವಧರ್ಮಗಳ ಇಫ್ತಾರ್ ಕೂಟದ ಈ ಒಂದು ಸಂದೇಶದ ಕಾರ್ಯಕ್ರಮ ಮುಗಿಸಬೇಕಾದ ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನು ಬಯಸುತ್ತಾ, ಇದು ಒಂದು ಸೌಹಾರ್ದತೆಯ, ಜನರ ಹೃದಯಗಳನ್ನು ಮಿಡಿಯುವಂತಹ, ಗೆಲ್ಲುವಂತಹ ಕಾರ್ಯಕ್ರಮ. ಸುಮಾರು 11 ವರ್ಷಗಳ ಹಿಂದೆ ನಾನು ಇಂಥದೇ ಒಂದು ಸೌಹಾರ್ದ ಕೂಟವನ್ನು ಮಂಗಳೂರಿನ IMA ಹಾಲಿನಲ್ಲಿ ಏರ್ಪಾಡು ಮಾಡಿದ್ದು ಸ್ವಾಮೀಜಿಯವರೇ. ಅದಕ್ಕೆ ಮಂಗಳೂರಿನ ಪ್ರಖ್ಯಾತ ಉದ್ಯಮಿ ಸದಾನಂದ ಶೆಟ್ಟಿ ಅವರು ಭಾಗವಹಿಸಿದ್ರು ಇದೇ ರೀತಿ ವೇದಿಕೆಯಲ್ಲಿ. ಅವರು ಹೇಳಿದ್ರು, ಐವನ್ ಡಿಸೋಜರು ಇವತ್ತು ಈ ಇಫ್ತಾರ್ ಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಇದು ಎಲ್ಲರನ್ನ ಒಟ್ಟು ಸೇರಿಸುವಂತ, ಎಲ್ಲ ಹೃದಯಗಳು ಒಟ್ಟು ಸೇರಿಸಿ ನಾವೆಲ್ಲರೂ ಒಂದು ಅಂತ ಹೇಳುವ ಒಂದು ಕಾರ್ಯಕ್ರಮ. ಇದನ್ನು ಅವರು ಇನ್ನು ಬಿಟ್ಟು ಬಿಡಬಾರದು ಮತ್ತು ಸಾಧ್ಯ ಆದರೆ ಅವರಿಗೆ ಶಕ್ತಿ ಬಂದರೆ ಅವರು ಎಲ್ಲ ಧರ್ಮದ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತ ಒಂದು ಸಂದೇಶ ಕೊಟ್ಟರು ಭಾಷಣದಲ್ಲಿ. ನಾನು ಅದನ್ನು ಬಹಳ ಪಾಸಿಟಿವ್ ಆಗಿ ತಗೊಂಡೆ ಸ್ವಾಮೀಜಿ. ಅದರ ನಂತರ ನನ್ನ ಕಾರ್ಯಕ್ರಮ ಪ್ರಾರಂಭವಾಗಿದ್ದು, ದೀಪಾವಳಿ ಬಂತು, ಕ್ರಿಸ್ಮಸ್ ಬಂತು, ಎಲ್ಲ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಇವತ್ತು 11 ವರ್ಷಗಳು ಸಂದವು. ಪ್ರತಿ ವರ್ಷ ಕೂಡ ಹಬ್ಬ ಆದ ನಂತರ ಫೇಸ್ಬುಕ್ಗಳಲ್ಲಿ ಕಮೆಂಟ್ಸು ಮತ್ತು ಜನರ ಭಾವನೆಗಳು ನೋಡಿದಾಗ ಅತ್ಯಂತ ಹೆಚ್ಚು ಜನ ಇಂತಹ ಸೌಹಾರ್ದ ಕೂಟಗಳು ನಮ್ಮನ್ನು ಒಟ್ಟು ಸೇರಿಸ್ತೇವೆ, ಮುಂದುವರಿಸಿ ಅಂತ ಬರೆದರು. ಮತ್ತು ಇದರಿಂದ ನನಗೂ ಮಾನಸಿಕವಾಗಿ ಶಾಂತಿ ಮತ್ತು ಇದು ಒಂದು ಒಳ್ಳೆಯ ಕೆಲಸ ನಾನು ಮಾಡ್ತಾ ಇದ್ದೀನಿ, ಇದನ್ನು ನಾನು ಮಾಡಬೇಕು ಅಂತ ಹೇಳುವಂತಹ ಒಂದು ಮನಸ್ಸು ನನ್ನ ಮನಸ್ಸಿನಲ್ಲಿ ಕೂಡ ಬಂತು. ಕಳೆದ 11 ವರ್ಷಗಳಿಂದ ಸತತವಾಗಿ 3 ಧರ್ಮದ ಹಬ್ಬಗಳನ್ನು ಸೇರಿಸುವ ಮೂಲಕ ನನಗೆ ನನ್ನದೇ ಆದಂಥ ಒಂದು ಒಳ್ಳೆಯ ಅನುಭವ ಬಂದಿದೆ. ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿ ನಾವೆಲ್ಲ ಒಟ್ಟು ಸೇರಿ ಈ ಒಂದು 3 ಹಬ್ಬಗಳು, ಕ್ರಿಸ್ಮಸ್, ದೀಪಾವಳಿ ಮತ್ತು ರಂಜಾನ್ ಆಚರಿಸುವ ಮೂಲಕ ಸಮಾಜದಲ್ಲಿ ಎಲ್ಲರ ಹೃದಯ, ಎಲ್ಲರ ಮನಸ್ಸು ಒಂದು, ನಾಮ ಹಳೆಯಾದರೂ ದೇವರು ಒಬ್ಬನೇ ಅಂತ ಹೇಳುವ ಸಂದೇಶದೊಂದಿಗೆ ಎಲ್ಲರ ಹಬ್ಬಗಳು ಎಲ್ಲರೂ ಆಚರಣೆ ಮಾಡಿದರೆ ಅದರಲ್ಲಿ ಇರುವಷ್ಟು ಸಂತೋಷ ಬೇರೆ ಯಾವುದರಲ್ಲೂ ಇರೋದಿಲ್ಲ. ನಾವು ಚಿಕ್ಕಂದಿನಲ್ಲಿ ಇರಬೇಕಾದ್ರೆ ನಾವು ನೆರೆಹೊರೆಯವರ ಹತ್ರ ಮುಸ್ಲಿಂ ಹಬ್ಬ ಬಂದಾಗ ಬಿರಿಯಾನಿ ತಿನ್ನಲಿಕ್ಕೆ ಹೋಗ್ತಾ ಇತ್ತು. ಕ್ರಿಸ್ಮಸ್ ಹಬ್ಬ ಬಂದಾಗ ಕೇಕು, ಕುಸೋರನ್ನು ತಿಂತಾ ಇತ್ತು. ದೀಪಾವಳಿ ಬಂದಾಗ ಪಟಾಕಿಯನ್ನು ಬಿಟ್ಟು ಪೊಟ್ಟುಗಟ್ಟಿಗಳನ್ನು ಮಾಡಿ ಹೊಲ ಗದ್ದೆಗಳಿಗೆ ಹೋಗಿ ಬಲಿಂದ್ರ ಪೂಜೆಗೆ ಕೂಡಲಿಕ್ಕೆ ಹೋಗ್ತಾ ಇತ್ತು. ಇದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಹೃದಯ. ಇದನ್ನು ಎರಡು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಬಾರ್ದು. ಇದು ಎಲ್ಲರೂ ಒಟ್ಟು ಸೇರಿ ಮಾಡಬೇಕಾದದ್ದು. ನಾನು ಶಾಲೆಗೆ ಹೋಗ್ಬೇಕಾಗಿದ್ರೆ ನನ್ನ ಲೆಫ್ಟಿಗೆ ಯಾರು ಕೂತರು, ರೈಟಿಗೆ ಯಾರು ಕೂತರು ಯಾರಿಗೂ ಗೊತ್ತಿರಲಿಲ್ಲ, ಯಾವ ಧರ್ಮದವ, ಎಲ್ಲಿ, ಏನು, ಎಂಥದ್ದು. ಆದರೆ ಕಾಲಕ್ರಮೇಣ ಅದು ದೂರ ಆಗ್ತಾ ಇದೆ ಅಂತ ಹೇಳುವ ಒಂದು ಹೆದರಿಕೆ, ಬೆದರಿಕೆ ನಮ್ಮಲ್ಲಿ ಇದೆ. ಅದು ನಮ್ಮ ಮುಂದಿನ ಪೀಳಿಗೆಗೆ ಅದು ಕಂಟಿನ್ಯೂ ಆಗಬಾರ್ದು, ಅದು ಮುಂದುವರಿಸಲಿಕ್ಕೆ ಕೂಡದು. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಾದ್ರೆ ಒಗ್ಗಟ್ಟಿನ ಸಂದೇಶವನ್ನು ನಾವು ಯಾರಾದರೂ ತಿಳಿದವರು ಕೊಡಬೇಕಾಗತ್ತೆ. ಹಾಗಾಗಿ ಈ ಒಂದು
ರಂಜಾನ್ ಹಬ್ಬವನ್ನು ಬರುವಂತ ಮುಂದಿನ ದಿನಗಳಲ್ಲಿ ಆಚರಣೆ ಮಾಡ್ತೇವೆ. ಇದೊಂದು ತ್ಯಾಗದ ಸರ್ವರನ್ನು ಪ್ರೀತಿಸುವಂತ ಅತ್ಯಂತ ಸುಂದರವಾದಂಥ ಹಬ್ಬ. ರಂಜಾನ್ ಹಬ್ಬ ಅಂದರೆ 30 ದಿವಸಗಳ ಕಾಲ ಉಪವಾಸವನ್ನು ಮಾಡಿ ತನ್ನಲ್ಲಿ ಇದ್ದದನ್ನು ಇತರರಿಗೆ ಹಂಚಿ ತನ್ನದು ತನಗೆ ಮಾತ್ರವಲ್ಲ ಇತರರಿಗೂ ಇದೆ ಅಂತ ಹೇಳುವುದನ್ನು ನಾವು ಸ್ಪಷ್ಟವಾಗಿ ತಿಳಿದು ಕೊರೋನಾ ಸಂದರ್ಭ ಬಂದಾಗ ನಮಗೆ ಈ ದೇಶದ ಕಷ್ಟ ಏನು, ಮನುಷ್ಯನ ಜೀವನದ ಕಷ್ಟ ಏನು, ಪ್ರಪಂಚ ಹೇಗೆ ಬದುಕ್ತಾ ಇದೆ, ಪ್ರಕೃತಿ ದೇವರು ಮುನಿದರೆ ಈ ಪ್ರಪಂಚದಲ್ಲಿ ಎಲ್ಲೆಲ್ಲ ಆಗುವುದು ಅಂತ ಹೇಳುವುದನ್ನು ಕೊರೋನಾ ಸಂದರ್ಭದಲ್ಲಿ ನಾವು ಮನೆಯೊಳಗೆ ಕೂತು ಜಪವನ್ನು ಮಾಡಿದ್ದೇವೆ. ಆಗ ದೇವರೇ ನಮಗೆ ಶಕ್ತಿಯನ್ನು, ಶ್ರಮವನ್ನು, ಸಂತೋಷವನ್ನು, ನೆಮ್ಮದಿಯನ್ನು ಕೊಟ್ಟು ನಮ್ಮನ್ನು ಬದುಕಿಸಿದ್ದು. ಹಾಗಾಗಿ ಇವತ್ತು ಈ ಹಬ್ಬದ ಸಂದರ್ಭದಲ್ಲಿ ಇದು ದಾನ ಮಾಡತಕ್ಕಂಥದ್ದು, ಇತರರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ತಾನು ಉಪವಾಸ ಮಾಡಿ ತನ್ನ ಕಷ್ಟಗಳನ್ನು ದೇವರ ಬಳಿ ಹೇಳಿ ತಾನು ತಪ್ಪು ಮಾಡಿದರೆ ಕ್ಷಮಿಸು, ತನ್ನಂತೆ ಇತರರಿಗೂ ಕ್ಷಮಿಸು ದೇವರೇ ಅಂತ ಹೇಳ್ತಕ್ಕಂಥ ಈ ಪವಿತ್ರವಾದಂಥ ರಂಜಾನ್ ಹಬ್ಬದ ಸಿದ್ಧತೆಗಾಗಿ 30 ದಿವಸಗಳ ಕಾಲ ನಮ್ಮ ತ್ಯಾಗವನ್ನು ಮಾಡ್ತಕ್ಕಂಥ ಈ ಸಂದರ್ಭ. ಗುರುಗಳು ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಧರ್ಮಗುರುಗಳು ಈ ಸಲ ನಮ್ಮ ಲೆಂಟ್ ಮತ್ತು ಉಪವಾಸ ಎರಡು ಒಟ್ಟಿಗೆ ಬಂದ್ಬಿಟ್ಟಿದೆ ಫಾದರ್. ಬಹುಶಃ ಅವರು ಹೇಳ್ತಾರೆ 100 ವರ್ಷಕ್ಕಿಂತಲೂ ಹಿಂದಿನ ಕಾಲದಿಂದಲೂ ಯಾವಾಗ ನಮ್ಮ ಪವಿತ್ರ ಸಲುಬೆಗೆ ಇದ್ದ ದಿನಗಳು 40 ದಿನಗಳ ಕಾಲ ನಾವು ಉಪವಾಸವನ್ನು ಮಾಡ್ತೇವೆ, ಜ್ಞಾನವನ್ನು ಮಾಡ್ತೇವೆ, ದೇವರ ಸ್ತುತಿಯನ್ನು ಮಾಡ್ತೇವೆ, ಅದು ಗುಡ್ ಫ್ರೈಡೆಗೆ ತಯಾರು ಮಾಡ್ತೇವೆ. ಇದು ಮತ್ತು ಉಪವಾಸ ಮಾಡ್ತಕ್ಕಂಥ ಪವಿತ್ರ ರಂಜಾನ್ 1ನೇ ದಿನದಿಂದ ಪ್ರಾರಂಭಗೊಂಡಿದೆ. ಇದು ಬಹಳ ಒಂದು ಅವಿಸ್ಮರಣೀಯ ದಿನ ಅಂತ ಕೂಡ ನಾನು ಹೇಳುತ್ತಾ, ಈ ಸಂದರ್ಭದಲ್ಲಿ ಯಾರನ್ನು ಅತಿಥಿಯಾಗಿ ಕರೀಬೇಕು ಅಂದಾಗ ನಿಮಗೆ ಶ್ರೀಧಾಮ ಮಾನಿಲ ಕ್ಷೇತ್ರದ ಸ್ವಾಮೀಜಿ ಅವರ ಪರಿಚಯ ಆಯಿತು. ನಾನು ಅನೇಕ ಬಾರಿ ಅವರ ಜೊತೆ ಶಾಸಕನಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದೆ. ಸ್ವಾಮೀಜಿಯವರ ಜನರಿಗೆ ಕೊಡ್ತಕ್ಕಂಥ ಸಂದೇಶ ಮತ್ತು ಅವರು ನಡೆದು ಬಂದಂಥ ರೀತಿ, ಅವರ ಧಾರ್ಮಿಕವಾಗಿರ್ತಕ್ಕಂಥ ಕರೆಗಳು ಈ ಸಮಾಜವನ್ನು ಒಟ್ಟು ಮಾಡ್ತಕ್ಕಂಥದ್ದು. ಮಾನಿಲ ಸ್ವಾಮೀಜಿ ಅಂದರೆ ಅದು ಸೌಹಾರ್ದತೆಗೆ ಇನ್ನೊಂದು ಹೆಸರು. ಅವರು ಬಹಳ ಸಲ ಭಾಷಣ ಮಾಡೋದು ಹೇಳ್ತಾರೆ, ಜಾತಿ ಧರ್ಮ ಅಂತ ನಾವು ಹೊಡೆದಾಡೋದು ಬೇಡ, ನಾವು ಒಗ್ಗಟ್ಟಾಗಿ ಬದುಕಿದ್ರೆ ದೇಶದಲ್ಲಿ ಏನನ್ನೂ ಸಾಧನೆ ಮಾಡಬಹುದು. ಎಲ್ಲ ಧರ್ಮಗಳ ಬೋಧನೆ ಅದು ಒಬ್ಬರು ಇನ್ನೊಬ್ಬರನ್ನ ಪರಸ್ಪರ ಪ್ರೀತಿಸಬೇಕು ಹೊರತು ಯಾರು ಯಾರನ್ನೂ ದ್ವೇಷ ಮಾಡುವುದಲ್ಲ. ದ್ವೇಷದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಸ್ವಾಮೀಜಿಗಳು ಪದೇ ಪದೇ ಹೇಳುವುದನ್ನು ಕಂಡಿದ್ದೇನೆ. ನಾನು ಈ ಸಲ ಎನಿಸಿಕೊಂಡು ಸ್ವಾಮೀಜಿಯವರೇ, ನಿಜವಾಗಿ ನೀವು ಒಪ್ತಿರೋ ಇಲ್ಲವೋ ಬರ್ತಿರೋ ಇಲ್ಲವೋ ನನಗೆ ಗೊತ್ತಿರಲಿಲ್ಲ. ನಾನು ನಾಗೇಂದ್ರ ಅವರ ಸಭೆ ಕೂಡಿದಾಗ ಹೇಳಿದೆ, ಈ ಸಲ ನಮ್ಮ ಸ್ವಾಮೀಜಿ ಮೋಹನ್ದಾಸ್ ಸ್ವಾಮೀಜಿ ಅವ್ರನ್ನ ಕರೀಬೇಕು ನಾಗೇಂದ್ರಣ್ಣ, ಏನು ಮಾಡೋದು ಅಂದೆ. ಒಂದೇ ಫೋನು ಸ್ವಾಮೀಜಿಯವರು, ಐವನ್ ನೀವು ಕರೆದ್ರೆ ನಾನು ಬೇಡ ಅಂತೇನಾ, ನನ್ನ ಸಮಯ ನಾನೇ ಮಾಡಿಕೊಳ್ತೇನೆ ಅಂತ ಮಾತನ್ನು ಹೇಳಿ ಸ್ವಾಮೀಜಿಲೇ ಇವರು ಬೈದಿನಿಂತಲೇ ಮಾರಿ ಸಂತೋಷ ಆತಂಡೆ. ಒಂದು ಅವನ ಬಾಯಿಗೆ ಬಂತು ಮತ್ತೆ ಮನಸ್ಸಿಗೆ ಬಂದ್ಕೊಂಡು ಬಾತರ ತುಳುನಾಡದ ಪುಟ್ಟಿದ ಕುಲಿಂಕಲು, ತುಳುನಾಡದ ನೀರು ಬರ್ತಿನ ಕುಲಿಂಕಲು, ತುಳುನಾಡದ ಮಣ್ಣಿನ ಪ್ರೀತಿ ಮಲ್ಪಿನ ಕುಲಿಂಕಲು, ತುಳುನಾಡದ ಕಾನೂನು ಒಪ್ಪಿನ ಕುಲಿಂಕಲು, ಈ ತುಳುನಾಡ ಪುಟ್ಟಿದ ಕುಲು ಎಂಕಲು ಮಾತಿರಲ್ಲ ಈ ದೇಶದ ಒಂದು ಸಾಧನದ ಗರಿಲು ಏರಿನಕಲು, ಅದು ಧರ್ಮದ ಆದಪ್ಪು, ಬೇತೆ ಬೇತೆ ರೀತಿದ ಆದಪ್ಪು, ಸಾಧನೆದ ಆದಪ್ಪು, ನಮ್ಮ ಪ್ರೊಫೆಷನ್ದ ಆದಪ್ಪು, ಪ್ರತಿಯೊಂದು ಎಟ್ಲ ಸಾಧನೆ ಮಾಡ್ತದ ಈ ಸಾಧನೆಗೆ ದೇವರಿನ ದಯೇ ಕಾರಣ ಅಂಚಾದೆ ಶ್ರೀ ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಕ್ಷೇತ್ರ ಮೇರೆಗೆ ನನ್ನ ಪಾದಕ್ಕೂ ನಮಸ್ಕಾರ ಮಾಡ್ತದೆ. ನಾನು ಇವರನ್ನು ಸ್ವಾಗತ ಮಾಡ್ತೇವೆ. ಸ್ವಾಮೀಜಿ ಎಂಕಲು ಇದನ್ನು ನೆನಪಿನ ದೀಪ ಇದನ್ನ ಸಂದೇಶಗಳ ಎಂಕಲು ಕಾತಂದಿಲ್ಲ ಅಂತಂದಿದ್ದು ಸ್ವಾಗತ ಮಾಡ್ತೇವೆ. ಅಂಚನೆ ಸರ್ವಧರ್ಮ ಸೌಹಾರ್ದ ಕೂಟ ಅನ್ಪಣ್ಣಗ ಮಾತರೆಲ್ಲ ಒಟ್ಟು ಸೇರೋಣ ಒಂದು ಜವಾಬ್ದಾರಿಯನ್ನ
ಯಾನು ಸ್ವಾಮೀಜಿದ ಒಟ್ಟಿಗೂ ಒಂದು ಕತಿಬೇರೆಪ್ಪಡು ಅಂದು ಪಂಡದು ಎನ್ನ ದೋಸ್ತಿ ಅವನ ರೌನನಿಂದ ಪಂಡೆ ಆರು ಜನಾಬ್ ರಿಯಾಜ್ ಫೈಜಿ ಕಪ್ಪಿಂಜೆ ಮೇರೆಂಬ ಆರು ಅರ್ಥಗರ್ಭಿತವಾದ ಪಾತ್ರರು ಆರು ಇಂದಪ್ಪಡು ಅಂದು ಪಂಪನ ಪಾತ್ರ ಪಂಡೇರು ಆರು ಕತಿಬೇರು ಕುದ್ರೋಳಿ ನೋಡಿಪಳ್ಳಿ ಬೊಕ್ಕ ಸಮಾಜೋಡು ಯಾರು ಮತ್ಸರ್ಗೆ ಯಾರನ್ನ ಭೇಟಿ ಆಗ್ತದೆ ಪಾತ್ರದ್ದು ಯಾರನ್ನ ಕಾರ್ಯಕ್ರಮ ಬೋತೆ ಆರನ್ನ ಭಾಷಣ ಕೇಂದ್ರನೇ ಇಂಕ ಒಂಜಿ ಕುಸಿತ ವಾತಾವರಣ ದಾಯಕನ್ ಪಂಡ ನಾವು ಮಾತಿರ್ಲ ಒಂದೇ ಊರುಡು ಪುಟ್ಟದಿನಕಲು ಏನು ನಮ್ಮನ್ನು ಜ್ಞಾನ ತೋಡು ನಮ್ಮನ್ನು ನೀರು ತೋಡು ದಾರ ಬೇಂದ್ರೆ ಪಂಡಿ ಲೆಕ್ಕನೆ ಅಂಚಾದ ಆರು ಗೊತ್ತದು ಎಂಕಲಿ ನೋಟು ಬೈದರೆ ಆರಕ್ಕೆ ಸ್ವಾಗತ ಮಲ್ಪರೆ ಪ್ರಯತ್ನ ಮಲ್ಪರೆ ನೀರಾಜ್ ಸ್ವಾಗತ ಮಲ್ಪೇರು ಕ್ರೈಸ್ತ ಧರ್ಮದ ಎಂಕಲ್ನ ಧರ್ಮ ಗುರುಕುಲನ ರೆವರೆಂಡ್ ಫಾದರ್ ಜೆ.ಬಿ. ಸಲ್ಡಾನ ಅವರು ಎಂಕಲ್ನ ಚರ್ಚದ ದೃಷ್ಟಿಡು ಅತ್ಯಂತ ಒಂದು ಪ್ರಭಾವಿ ಬೊಕ್ಕ ಬಾರಿ ಹೆಚ್ಚು ತಿಳುವಳಿಕೆ ಇತ್ತಿನ ಬೊಕ್ಕ ನೇರ ನಡೆ ನುಡಿತಾರೆ ರೆವರೆಂಡ್ ಫಾದರ್ ಜೆ.ಬಿ. ಸಲ್ಡಾನ ಇವರು ಸಂಪರ್ಕ ಅಧಿಕಾರಿಗಳು ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದದು ಮತ್ತು ಸಮಾಜದಲ್ಲಿ ಅನೇಕ ಪರಿವರ್ತನೆಗಳ ವಿಚಾರದಲ್ಲಿ ತನ್ನನ್ನು ತಾನು ಸಮಾಜಕ್ಕೆ ಕೊಟ್ಟಂಥವರು ಅನೇಕ ಕೊಡುಗೆಗಳನ್ನು ಕೊಟ್ಟಂಥವರು ಅಂದರೆ ತಾನು ಎಲ್ಲಿ ಸೇವೆ ಸಲ್ಲಿಸಿದ್ದೇನೆ ಅಲ್ಲಿ ಫಾದರ್ ಅವರು ಹೋಗ್ತಾರೆ ವರ್ಗ ಹಾಕ್ತಾರೆ ಅಂದರೆ ಅವರು ಅವರನ್ನು ಬೆನ್ನಟ್ಟಿಕೊಂಡು ಹೋಗತಕ್ಕಂಥ ಒಂದು ರೀತಿಯ ಪ್ರೀತಿಯನ್ನು ಗಳಿಸಿದವರು ಪ್ರೀತಿಯಿಂದ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು ಅಂತ ಹೇಳುವ ಸಂದೇಶದ ಒಬ್ಬ ಮೂಲವಾದಿ ಇದ್ದರೆ ಅದು ರೆವರೆಂಡ್ ಫಾದರ್ ಜೆ.ಬಿ. ಸಲ್ಡಾನ್ ಅವರು. ಫಾದರ್, ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಪ್ರೊಫೆಸರ್ ಪಿ.ಎಲ್. ಧರ್ಮ ಅವರು. ಪ್ರೊಫೆಸರ್ ಧರ್ಮ ಅವರಿಗೆ ನಾನು ರಂಜಾನಿಗೆ ಕರೆದಿರಲಿಲ್ಲ, ಕ್ರಿಸ್ಮಸ್ಗೆ ಕರೆದಿದ್ದೆ, ದೀಪಾವಳಿ ಕರೆದಿದ್ದೆ. ಒಂದು ಯೂನಿವರ್ಸಿಟಿ ಅಂದರೆ ಅದು ಎಲ್ಲರನ್ನ ಒಳಗೊಂಡಂಥವರು. ಇಡೀ ಸಮಾಜ ಇವತ್ತು ತಿಳುವಳಿಕೆಯ ಜ್ಞಾನದ ಕೇಂದ್ರ ಏನಾದಿದ್ರೆ ದಟ್ ಈಸ್ ಯೂನಿವರ್ಸಿಟಿ. ಪರಿವರ್ತನೆಯ ಒಂದು ಸ್ವಾಮೀಜಿಯವರ ಮಾನವೀಯ ಧಾಮ ಇದೆಯಲ್ಲ, ಆಗ ಒಂದು ಅದು ಮಾನವೀಯ ಧಾಮ ಅಥವಾ ಮಠ. ನಾನು ಅದೇ ಯೂನಿವರ್ಸಿಟಿಯಲ್ಲಿ ಓದಿದ್ದೆ, ಅದೇ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ, ಅದೇ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆಗಿದ್ದೆ, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿದ್ದೆ. ನಾನು ಅನೇಕ ಜೊತೆ ಪ್ರೊಫೆಸರ್ಗಳ ಜೊತೆ ನಿಕಟ ಸಂಪರ್ಕವನ್ನು ಬೆಳೆಸಿಕೊಂಡವನು ನಾನು ಸುಮಾರು 1994ರಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿ ಹೋಗಿದ್ದ ಸಂದರ್ಭದಿಂದ ಇವತ್ತಿನವರೆಗೂ ತನ್ನ ನೀತಿ ಸಿದ್ಧಾಂತ, ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಆಲಸ್ಯವನ್ನು ತೋರದೆ ಒಬ್ಬ ವ್ಯಕ್ತಿ ಸಾರ್ವಜನಿಕವಾಗಿ ಅದೇ ನಿಲುವಂತೆ ತೆಗೆದುಕೊಂಡು ಬಂದು ಇವತ್ತು ವೈಸ್ ಚಾನ್ಸಲರ್ ಆಗಿದ್ದರೆ ಅದು ಪ್ರೊಫೆಸರ್ ಪಿ.ಎಲ್. ಧರ್ಮ ಅವರು. ಎಂದೂ ತನ್ನ ಸಿದ್ಧಾಂತದಲ್ಲಿ ಬದಲಾವಣೆ ಮಾಡಲಿಲ್ಲ. ಪ್ರೊಫೆಸರ್, ನಿಮಗೆ ನಾನು ಸ್ವಾಗತ ಮಾಡ್ತೇನೆ ಮತ್ತು ಶುಭ ಕೋರ್ತೇನೆ.